ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಯು ಪಿ ಎಸ್ ಸಿ, ಕೆ ಎಸ್, ಬ್ಯಾಂಕಿಂಗ್ ಹಾಗೂ RRB, SSC ಮತ್ತು ಗ್ರೂಪ್ ಸಿ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿಯನ್ನು ನೀಡುವ ಸಲುವಾಗಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಲಿಖಿತ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಅದರಂತೆ ಆ ಒಂದು ಈ ಲಿಖಿತ ಪರೀಕ್ಷೆಗೆ ತಕ್ಕಂತೆ ಏನಪ್ಪ, ಮೊದಲ ರೌಂಡು ಈ ಒಂದು ಫಸ್ಟ್ ರೌಂಡದು ಒಂದು ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ. ಆ ಒಂದು ಪ್ರಕಟಣೆ ಮಾಡಿದ್ದು ಯಾವುದು, SC ಮತ್ತು STದು ಮಾತ್ರ. ಇನ್ನೂ OBC ಈ ಒಂದು ಸ್ಟೂಡೆಂಟ್ದು ಇನ್ನೂ ಏನಪ್ಪ ಅನೌನ್ಸ್ ಮಾಡಿಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ OBCದು ರಿಸಲ್ಟು, ಅಂದರೆ ಈ ಒಂದು ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ಬೋದು, ಮತ್ತು ಈ ಒಂದು SC STದು ಈಗಾಗಲೇ ಅವರ ಒಂದು ಸ್ಟೂಡೆಂಟ್ ಲಾಗಿನ್ನಲ್ಲೇ ಅವರು ತಮ್ಮ ಒಂದು ವಿದ್ಯಾರ್ಥಿ ಲಾಗಿನ್ನಲ್ಲಿ ಒಂದು ಲಾಗಿನ್ ಆಗಿ ಆ ಒಂದು ಸಂಸ್ಥೆಯ ಒಂದು ಆದ್ಯತೆಯನ್ನು ಅಥವಾ ಒಂದು ಪ್ರಿಫರೆನ್ಸನ್ನು ಕೊಡಲಿಕ್ಕೆ ಈಗಾಗಲೇ ಏನಪ್ಪ ಒಂದು ಲಿಂಕ್ ಈಗ ಆ್ಯಕ್ಟಿವೇಟ್ ಆಗಿದೆ. ಈಗ ಆಲ್ರೆಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಬಟ್ ಇನ್ನೊಂದು ವಿಶೇಷ ಮಾಹಿತಿ ಏನಪ್ಪ ಅಂದ್ರೆ, ಕೆಲವೊಂದು ಆ ಒಂದು ತಾಂತ್ರಿಕ ಅಡಚಣೆ ತುಂಬ ಎದುರಾಗಿತ್ತು. ಕೆಲವೊಂದು ತುಂಬ ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ಸರ್ ನಾನು ಪ್ರೆಫರೆನ್ಸ್ ಚೂಸ್ ಮಾಡಿದ್ರು ಅದು ಸಬ್ಮಿಟ್ ಆಗ್ತಾಯಿಲ್ಲ, ಸೇವ್ ಆಗ್ತಾಯಿಲ್ಲ, ಅದು ಪ್ರೆಫರೆನ್ಸ್ ಹೋಗ್ತಾಯಿಲ್ಲ, ಪ್ಲೀಸ್ ಎಂಟರ್ ಯುವರ್ ಇದು ಪ್ರೆಫರೆನ್ಸಸ್ ಟು ಇನ್ಸ್ಟಿಟ್ಯೂಟ್ ಆರ್ ಸಂಸ್ಥೆಗೆ ಅಂತ ಹೇಳ್ತಾಯಿದ್ರು. ಬಟ್ ಸೊ ಇದೀಗ ಒಂದಿಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ನಮಗೆ ಲೇಟೆಸ್ಟ್ ಮಾಹಿತಿ ಒಂದು ಅಪ್ಡೇಟ್ ಆಗಿದೆ. ಅದು ಏನಪ್ಪ ಅಂದರೆ, ಇಲ್ಲಿ ಆಯ್ಕೆ ಪಟ್ಟಿಯಲ್ಲಿರುವ ಎಲ್ಲ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಥಿ ಲಾಗಿನ್ನಲ್ಲೇ ಸಂಸ್ಥೆಯ ಆದ್ಯತೆಯನ್ನು ಆಯ್ಕೆ ಮಾಡಬಹುದು. ಅದು ಮುಂಚೆ 28/4/24 ತನಕ ಇತ್ತು. ಆದರೆ ಈಗ ಈ ಒಂದು ಇನ್ಸ್ಟಿಟ್ಯೂಟ್ ಆಯ್ಕೆಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 30/4/2024, ಅಂದರೆ 2 ಡೇಸ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಅಂದರೆ ಒಂದು 2 ಡೇಸ್ ಮತ್ತು ಹೆಚ್ಚಿಗೆ ನಿಮಗೆ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ತುಂಬ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂವನ್ನು ಫೇಸ್ ಮಾಡ್ತಿದ್ರು. ಓಕೆನಾ? ಸೊ ಇದೀಗ ಐ ಹೋಪ್ ಎಲ್ಲ ಕರೆಕ್ಟಾಗಿದೆ ಅನಿಸುತ್ತೆ. ಓಕೆನಾ? ಇಫ್ ಎನಿ ಪ್ರಾಬ್ಲಮ್ ನಿಮಗೆ ಎದುರಾಗಾದರೆ ಸ್ವಲ್ಪ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇಲ್ಲಿ ಜಸ್ಟ್ ಏನಿಲ್ಲ, ಇದು ಪ್ರಿಫರೆನ್ಸ್ ಅಂದರೆ ಏನಪ್ಪ, ನೀವು ಈ ಒಂದು ಸ್ಟೂಡೆಂಟ್ ಲಾಗಿನ್ ಐಡಿಗೆ ಲಾಗಿನ್ ಆಗಿ ಯೂಸರ್ ID, ಪಾಸ್ವರ್ಡ್, ಕ್ಯಾಪ್ಚಾ ಕೋಡ್ ಇವೆಲ್ಲ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕೊಟ್ಟರೆ ನೀವು ಆ ಒಂದು ನಿಮ್ಮ ಪ್ರಿಫರೆನ್ಸನ್ನು ಕೊಡ್ಬೋದು. ಇಫ್ ಸಪೋಸ್ ನಿಮಗೆ ಯೂಸರ್ ID ನೆನಪಿಲ್ಲ ಅಂದರೆ ಫಾರ್ಗೊಟ್ ಯೂಸರ್ ID ಕೊಡ್ಬೋದು. ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಫಾರ್ಗೊಟ್ ಪಾಸ್ವರ್ಡ್ ಕೊಡ್ಬೋದು. ಫಾರ್ಗೊಟ್ ಪಾಸ್ವರ್ಡ್ ಕೊಟ್ಟು ನಿಮ್ಮದು ಹೊಸ ಪಾಸ್ವರ್ಡನ್ನು ರಿಕವರ್ ಮಾಡ್ಕೋಬೋದು. ಓಕೆನಾ? ಸೊ ಮತ್ತು ಇನ್ನೊಂದು ವಿಶೇಷ ಸೂಚನೆ ಏನಪ್ಪ ಅಂದ್ರೆ, ಇದು ಇನ್ನೂ ಎಷ್ಟು 30 ಮಟ್ಟ ಇದು ಚಾನ್ಸಸ್ ಇದೆ. ಲಾಸ್ಟ್ 30 ಮಟ್ಟ 34. ಇದಾದಮೇಲೆ ನಿಮ್ಮದು ಕೌನ್ಸಿಲಿಂಗ್ ನಡೆಯುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಷನು, ಜಾಯ್ನಿಂಗು, ಈ ಒಂದು ಪ್ರೊಸೆಸ್ ನಡೆಯುತ್ತೆ. ಇದು SC STದಾಯಿತು. ಆದರೆ ಇತ್ತ ಮತ್ತೊಂದು ಕಡೆ OBC ಅಭ್ಯರ್ಥಿಗಳು ಏನು ಮಾಡ್ತಾರೆ, ಸರ್ ಇವ್ರದ್ದೆಲ್ಲ ಒಂದು ಈಗ ಸೆಲೆಕ್ಷನ್ ಲಿಸ್ಟ್ ಸ್ಟಾರ್ಟ್ ಆಗಿದೆ, ನಮ್ಮದಿನ OBCದು ಲಿಸ್ಟೇ ಬಿಟ್ಟಿಲ್ಲ, ನಮ್ದು ಯಾವಾಗ ಬಿಡ್ತಾರೆ? ಈಗ ನಮಗೆ ಆಫಿಷಿಯಲ್ ಆಗಿ ಇನ್ನೂ ಅಪ್ಡೇಟ್ ಬಂದಿಲ್ಲ. ಓಕೆನಾ? ಕೆಲವೊಂದು ಮೂಲಗಳ ಪ್ರಕಾರ ಸ್ವಲ್ಪ ಇನ್ನೂ ಲೇಟ್ ಆಗ್ಬೋದು ಅಂತ ಹೇಳಲಾಗಿದೆ. ಓಕೆನಾ? ಸೊ ಇನ್ನೂ ಸ್ವಲ್ಪ ಪಟ್ಟಿ ಲೇಟ್ ಅಂದರೆ ಏನಪ್ಪ, ತುಂಬ ಲೇಟ್ ಆಗೋದಿಲ್ಲ, ಕೆಲವೊಂದು ದಿನಗಳ ಒಂದು ಟೈಮಿಂಗ್ ಅಷ್ಟೇ. ಏನು ಐ ಹೋಪ್ ಈಗ ಇವತ್ತು ಥರ್ಸ್ಡೇನಾ? ಸೊ ನನಗೆ ಅನಿಸುತ್ತೆ ನಾಳೆ ಫ್ರೈಡೇ ಅಂದರೆ ನಾಳೆ ಇಲೆಕ್ಷನ್ ಇದೆ. ಓಕೆನಾ? ವೋಟಿಂಗ್ ಇರುತ್ತೆ. ನನಗೆ ಅನಿಸೋ ಪ್ರಕಾರ ಮೇ ಬಿ ಗೌರ್ಮೆಂಟ್ ಹಾಲಿಡೇ ಇದ್ದರೂ ಇರ್ಬೋದು. ಸೊ ಅದರಿಂದ ಮತ್ತು ಸ್ಯಾಟರ್ಡೇ ಮೇ ಬಿ ಬಿಟ್ಟರೆ ಸ್ಯಾಟರ್ಡೇ ಡೌಟು. ಮೇ ಬಿ ನಮಗೆ ಒಂದು ಅನಿಸುವ ಪ್ರಕಾರ ಅಂದರೆ ಚಾನ್ಸಸ್ ನೆಕ್ಸ್ಟ್ ವೀಕನೇ ಇದೆ.
ನೆಕ್ಸ್ಟ್ ವೀಕು, ಮುಂದಿನ ವಾರ, ನೆಕ್ಸ್ಟ್ ಒಂದು ವೀಕಲ್ಲಿ ಒಂದು ಅಪ್ಡೇಟ್ ಮಾಡುವ ಒಂದು ಸಾಧ್ಯತೆ ಎದ್ದು ಕಾಣ್ತಾ ಐತಿ. ಓಕೆನಾ. ಎನಿ ಹೌ ಫ್ರೆಂಡ್ಸ್, ಇಫ್ ಎನಿ ಅಪ್ಡೇಟ್ ಈಗ ನಾಳೆನೇ ಬಿಟ್ಟರು ನಮಗೆ ಆ ಒಂದು ಅಪ್ಡೇಟ್ ಸಿಕ್ಕ ಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಈ ಒಂದು ಚಾನಲಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ನಾವು ಅಪ್ಡೇಟ್ ಮಾಡ್ತೀವಿ. ಓಕೆನಾ. ಸೊ ಇದೇ ಥರದ ಒಂದು ಲೇಟೆಸ್ಟ್ ಅಪ್ಡೇಟ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಜ್ಞಾನಬೋಧಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.